ಸ್ನೇಹಿತರೆ, ಈಗ ಮೊನ್ನೆ ಆದಿತ್ಯವಾರ ಮಂಗಳೂರು ಹೊರವಲಯದ ಕುಡುಪು ಎಂಬಲ್ಲಿ ನಡೆದ ಗುಂಪು ಹತ್ಯೆಯ ಬಗ್ಗೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾಧಾರಣ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಕಟ್ಟಡ ಕಾರ್ಮಿಕರು ಶೇಕಡ 95% ಹೆಚ್ಚು ಇರುವಂಥ ಕೆಲಸ ಮಾಡ್ತಾ ಇರುವಂಥದ್ದು ವಲಸೆ ಕಾರ್ಮಿಕರು. ಅದು ಬಿಹಾರ ಇರ್ಬೋದು, ಒರಿಸ್ಸಾ ಇರ್ಬೋದು, ಉತ್ತರ ಪ್ರದೇಶದಿಂದ ಎಲ್ಲ ವಲಸೆ ಕಾರ್ಮಿಕರು. ಸಾಧಾರಣ ಎಲ್ಲ ಪೇಟೆಗಳಲ್ಲಿ ನೋಡಿದರೂ ಬೆಳಗಿನ ಹೊತ್ತು ಎಲ್ಲ ಪೇಟೆಯ ಕೇಂದ್ರ ಸ್ಥಳಗಳಲ್ಲಿ ಸಾಧಾರಣ ಯಾವತ್ತೂ ಸಹ ಒಂದು 500-1000 ಜನ ಸೇರಿಕೊಂಡಿರ್ತಾರೆ. ಎಲ್ಲ ವಲಸೆ ಕಾರ್ಮಿಕರು ಅಲ್ಲಿಂದ ಅವರನ್ನು ಪಿಕಪ್ ಮಾಡಿಕೊಂಡು ಕಟ್ಟಡ ಕಾರ್ಮಿಕ ಕೆಲಸಕ್ಕೆ, ಕೃಷಿ ಈ ಥರ ಕೆಲಸಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಅವರು ಇಲ್ಲದಿದ್ದರೆ ಈ ಜಿಲ್ಲೆಯಲ್ಲಿ ಇಷ್ಟೊಂದು ಪ್ರಗತಿ ಆಗಲಿಕ್ಕೆ ಸಾಧ್ಯವಿರಲಿಲ್ಲ, ಅದಂತೂ ಸ್ಪಷ್ಟ. ಹಾಗಾಗಿ ವಲಸೆ ಕಾರ್ಮಿಕರಿಗೆ, ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ಅಂತ ಹೇಳಿದರೆ ಅವರಿಗೆ ಅವರ ಒಂದು ಉದ್ಯೋಗದ ತಾಣ ಇದು. ಇಷ್ಟವರೆಗೆ ಅತ್ಯಂತ ಅದನ್ನು ಬಹಳ ಸುಸೂತ್ರವಾಗಿ ನಡ್ಕೊಂಡು ಬರ್ತಾಯಿತ್ತು. ಸಾಧಾರಣವಾಗಿ ಮೊನ್ನೆ ನಡೆದ ಘಟನೆ, ಪ್ರತಿ ಶನಿವಾರ ಮತ್ತು ಭಾನುವಾರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಾಧಾರಣ ಎಲ್ಲ ಮೈದಾನಗಳಲ್ಲೂ ಸಹ ಕ್ರಿಕೆಟ್ ಪಂದ್ಯಾಟ ಇರುವಂಥದ್ದು ವಾಸ್ತವ. ಧ್ವನಿವರ್ಧಕ ಬಳಕೆ ಮಾಡಬೇಕಿದ್ದರೆ ಎಲ್ಲರೂ ಸಹ ಪೊಲೀಸ್ ಸ್ಟೇಷನ್ನಿಂದ ಅನುಮತಿ ಪಡ್ಕೊಂಡೇ ಸಾರ್ವಜನಿಕವಾಗಿ ಧ್ವನಿವರ್ಧಕವನ್ನು ಬಳಸ್ತಾರೆ. ಸಂಘಟಕರ ಬಗ್ಗೆ ಪೊಲೀಸರಿಗೆ ಸೂಕ್ತ ಮಾಹಿತಿ ಇರ್ತದೆ. ಸಾರ್ವಜನಿಕವಾಗಿ ಧ್ವನಿವರ್ಧಕ ಬಳಸಬೇಕಿದ್ದರೆ ಪೊಲೀಸರಿಂದ ಅನುಮತಿ ಪಡೆಯುವಂಥದ್ದು ಕಡ್ಡಾಯ ಅಂತ ಇರುವ ನಿಟ್ಟಿನಲ್ಲಿ ಸಂಘಟಕರು ಯಾರೆಲ್ಲ ಇದ್ದಾರೆ ಅವರ ಪಟ್ಟಿಯೆಲ್ಲ ಪೊಲೀಸರವರು ಇರ್ತಾರೆ, ಅವರು ಅನುಮತಿ ಕೊಡ್ತಾರೆ. ಅದೇ ಹಾಗೆ ಕುಡುಪು ಅಲ್ಲಿಯ ಒಂದು ಸಾಮ್ರಾಟ್ ಕ್ಲಬ್ನವರ ಆಶ್ರಯದಲ್ಲಿರುವಂಥ ಒಂದು ಮೈದಾನ, ಅದು ಕೆಲವರು ಅದನ್ನು ಹಿಂದೂ ಮೈದಾನ ಅಂತಲೇ ಕರೀತಾ ಇದ್ದಾರೆ. ಅಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೆದಿದೆ. ಈ ಘಟನೆ ನಡೆದದ್ದು ಇವತ್ತು ಪೊಲೀಸ್ ಕಮಿಷನರ್ ಇವತ್ತು ಸುಮಾರು 48 ಗಂಟೆಗಳ ನಂತರ ಪೊಲೀಸ್ ಕಮಿಷನರ್ ಅವರು ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಘಟನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಅದು ಅಪೂರ್ಣವಾದ ಮಾಹಿತಿ, ಸಂಪೂರ್ಣ ವಿವರಗಳನ್ನು ಕೊಟ್ಟಿಲ್ಲ, ಇನ್ನು ಪೊಲೀಸ್ ಎಂಕ್ವೈರಿಯಿಂದ ಆಗ್ತದೆ ಅಂತ ಹೇಳಿದ್ದಾರೆ. ಯಾವ ರೀತಿ ಮಾಹಿತಿ ಅಂತ ಹೇಳಿದರೆ, ಒಂದಂತೂ ಅಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೆದಿದೆ, ಹೌದು, ಒಂದಷ್ಟು ತಂಡಗಳು ಬರ್ತದೆ. ಆ ತಂಡಗಳು ಅಂದು ವೀಕ್ಷಕರು ಬರ್ತಾರೆ, ಕ್ರಿಕೆಟ್ ಆಡ್ತಾರೆ, ಪೊಲೀಸರಿಗೆ ಮಾಹಿತಿ ಇರ್ತದೆ. ಅಲ್ಲಿ ವಲಸೆ ಕಾರ್ಮಿಕನೊಬ್ಬ ಬಂದಿದ್ದಾನೆ, ಅವನಿಗೆ ಏನೋ ಕ್ಷುಲ್ಲಕ ಕಾರಣಕ್ಕೆ ಜಗಳಾಗಿದೆ ಅಂತೆ. ಜಗಳಾಗಿ ಸಚಿನ್ ಎಂಬಾತ ದೊಣ್ಣೆಯಿಂದ ಹೊಡೆದಿದ್ದಾನಂತೆ. ಅದನ್ನು ನೋಡಿ ಉಳಿದವರೆಲ್ಲ ಸೇರಿಕೊಂಡು ಹೊಡೆದು ಅವನನ್ನು ಕೊಂದಿದ್ದಾರೆ. ಇದಿಷ್ಟು ಈಗ ಅವರು ಕೊಡುವಂಥ ಮಾಹಿತಿ. ಇಷ್ಟು ಮಾಹಿತಿ ಕೊಡಲಿಕ್ಕೆ ಸುಮಾರು 48 ಗಂಟೆ ಬೇಕಾಯಿತು ಪೊಲೀಸರಿಗೆ. ಒಂದು ಕ್ರಿಕೆಟ್ ಮ್ಯಾಚ್ ಹಾಡು ಹಗಲಲ್ಲಿ ಮಧ್ಯಾಹ್ನ 2:30 ಇಂದ 5:30 ಗಂಟೆ ಒಳಗೆ ನಡೆದಂಥ ಘಟನೆ ಅಂತ ಹೇಳ್ತಾರೆ. ಇಷ್ಟು ಮಾಹಿತಿ ಪಡ್ಕೊಳ್ಳಿಕ್ಕೆ 48 ಗಂಟೆ ಪೊಲೀಸರಿಗೆ ಬೇಕಾಯಿತು. ನಾನು ಕೇಳ್ತಾ ಇರೋದು, ಅಲ್ಲಿಯ ಸ್ಥಳೀಯ ಪೊಲೀಸರ ವೈಫಲ್ಯ ಹೇಗೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿದರೆ, ಈ ಘಟನೆ ನಡೆದ ಮೇಲೆ ಸಾರ್ವಜನಿಕವಾಗಿ ಸೋಮವಾರ ಬೆಳಿಗ್ಗೆ, ಆದಿತ್ಯವಾರ ರಾತ್ರಿ ಜನ ಮಾತಾಡಿಕೊಡ್ತಾ ಇದ್ದರು. ಒಬ್ಬನನ್ನು ಹೊಡೆದು ಕೊಂದಿದ್ದಾರೆ, ಅವ ಮುಸಲ್ಮಾನನಾಗಿದ್ದ, ಅವನ ಹೆಣ ಅಲ್ಲಿ ಸಿಕ್ಕಿದೆ. ಪೊಲೀಸರು ಹೋಗುವಾಗ ಹೆಣ ಸಿಕ್ಕಿದೆ ಅಂತೆ, ಅದನ್ನು ತಂದು ಮೋರ್ಚರಿಯಲ್ಲಿ ಹಾಕಿದ್ದಾರೆ. ಸಾರ್ವಜನಿಕವಾಗಿ ಜನ ಎಲ್ಲ ಮಾತಾಡ್ತಿದ್ವಿ, ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಹೊಡಿಲಿಕ್ಕೆ ಯಾರೆಲ್ಲ ಹೋಗಿದ್ದಾರೆ, ಇದು ಸಂಪೂರ್ಣ ಮಾಹಿತಿ ಸಾರ್ವಜನಿಕರಲ್ಲಿದೆ. ಪೊಲೀಸ್ ಒಂದು ವೇಳೆ ಗುಪ್ತಚರ ಇಲಾಖೆ ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ 5 ನಿಮಿಷದಲ್ಲಿ ಯಾರೆಲ್ಲ ಅಲ್ಲಿ ಹಲ್ಲೆ ಮಾಡಿದ್ದಾರೆ ಅವರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿಕ್ಕೆ ಏನೂ ಕಷ್ಟ ಇರಲಿಲ್ಲ. ಅಷ್ಟು ಸುಲಭವಾಗಿ ಸಿಗಬೇಕಾದಂಥ ಮಾಹಿತಿ ಇದು ಎಲ್ಲೋ ಕಾಡಿನಲ್ಲಿ ನಡೆದಂಥ ಘಟನೆ ಅಲ್ಲ. ಯಾವುದೋ ಕಾಡಿನಲ್ಲಿ ಅಥವಾ ಯಾವುದೋ ಒಂದು ಸಮುದ್ರ ತೀರದಲ್ಲಿ ಆಗಿದ್ದರೆ ನಾವು ನಂಬೋದಿತ್ತು. ಆದರೆ ಇದು ಬಯಲು ನಡೆದಂಥ ಒಂದು ಘಟನೆಯನ್ನು, ಅದು ಸಹ ಅಪೂರ್ಣ ಮಾಹಿತಿ ಇವತ್ತು ಹೊರಗೆ ಹಾಕಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಇದರ ಬಗ್ಗೆ ಸಾಮಾಜಿಕ ಜಾಲಕದಲ್ಲಿ ವ್ಯಾಪಕವಾಗಿ ಇದು ಗುಂಪು ಹತ್ಯೆ, ಸುಮಾರು 40ರಿಂದ 50 ಜನ ಸೇರಿ ಹೊಡೆದು ಕೊಂದಿದ್ದಾರೆ. ದೊಣ್ಣೆಯಿಂದ, ಬ್ಯಾಟ್ನಿಂದ, ಆಮೇಲೆ ಕಲ್ಲಿನಿಂದ ಜಜ್ಜಿ ಅವನನ್ನು ಕೊಂದಿದ್ದಾರೆ ಅಂತ ಮಾಹಿತಿ ಇತ್ತು. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ವೈರಲ್ ಆಗ್ತದೆ. ವೈರಲ್ ಆದಮೇಲೆ ನಾವು ಪೊಲೀಸ್ ಕಮಿಷನರ್ಗೆ ನಾವು ಇದನ್ನು ಯಾರಿಗೆ ಮುಟ್ಟಿಸಬೇಕು ಅವರಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದೇವೆ. ತಕ್ಷಣ ನಮಗೆ ಇದರ ತೀವ್ರತೆ ಹೆಚ್ಚಾದ ಮೇಲೆ
ತಕ್ಷಣ ಪೊಲೀಸ್ ಕಮಿಷನರೇ ನಮಗೆ ಮಾಹಿತಿ ನೀಡ್ತಾರೆ, ಯಾರಾದರೂ ನಾವು ಅದು ಬ್ಯಾಟ್ನಲ್ಲಿ ದೊಣ್ಣೆಯಿಂದ ಹೊಡೆದು ಮಾರಕ ಆಯುಧಗಳಿಂದ ಅಟ್ಯಾಕ್ ಮಾಡಿ ಕೊಂದಿದ್ದಾರೆ ಅಂತ ಹೇಳಿದ ಕೂಡಲೇ ಪೊಲೀಸರ ಒಂದು ಅವರಿಗೆ ಪ್ರಜ್ಞೆ ಹೇಳ್ತದೇನೋ ಅದು ಗೊತ್ತಿಲ್ಲ, ಕೂಡಲೇ ಬಂದು ಬೇಕಿದ್ದರೆ ನೀವು ಒಂದು 5-6 ಜನ ಬಂದು ದೇಹವನ್ನು ಪರೀಕ್ಷಿಸಿ, ಮಾರಣಾಂತಿಕವಾದ ಯಾವುದೇ ಗಾಯ ಕಾಣ್ತಾ ಇಲ್ಲ ಅಂತ ಪೊಲೀಸರಿಂದ ಬಂದ ಮಾಹಿತಿ ನಮಗೆ. ಹಾಗೆ ನಿನ್ನೆ ರಾತ್ರಿ ನಾವು ಒಂದು 10 ಜನ ಶವಾಗಾರಕ್ಕೆ ಭೇಟಿ ನೀಡಿದೆವು. ಪೊಲೀಸ್ ಕಮಿಷನರ್ ಇದರ ವ್ಯವಸ್ಥೆ ಮಾಡಿದರು. ನಾವು ಶವಾಗಾರಕ್ಕೆ ಹೋಗಿ ಬಾಗಿಲು ತೆಗೆದು ನೋಡುವಾಗ ಪೋಸ್ಟ್ ಮಾರ್ಟಮ್ಗೆ ರೆಡಿ ಆಗ್ತಾಯಿತ್ತು. ನಾನು ಹೇಳಿದೆ, ವಾರಿಸಿದಾರು ಯಾರು ಬಂದಿಲ್ಲ, ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಈಗ ಪೋಸ್ಟ್ ಮಾಡಿ ಇದು ಅನೇಕ ಅನುಮಾನಗಳನ್ನು ಹುಟ್ಟು ಹಾಕಿದೆ, ಆದ ಕಾರಣ ನಾವು ಪೋಸ್ಟ್ ಮಾರ್ಟಮ್ ಮಾಡೋದೇ ಗೊತ್ತಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದೇವೆ, ನೀವು ಬನ್ನಿ ಅಂತ ಹೇಳಿದರು. ಯಾವುದೇ ವಿಡಿಯೋ ನೀವು ಮಾಡಬಾರ್ದು, ಅದೆಲ್ಲ ನಮಗೆ ಕಂಡೀಷನ್ ಆಗಿದ್ದಿಲ್ಲ. ನಾವು ಫೋಟೋ ತೆಗಿಲೇಬೇಕು ಅಂತ ಹೇಳಿದೆವು. ನಾವು ಫೋಟೋ ತೆಗೆದೆವು. ಪರಿಶೀಲನೆ ಮಾಡಿದಾಗ ದೇಹದ ತಲೆಯಿಂದ ಕಾಲಿನವರೆಗೂ ಗಾಯ ಇದೆ. ಪಕ್ಕೆಲುಬಲ್ಲಿ ಬಹಳ ದೊಡ್ಡ ಗಾಯ ಇದೆ. ಕುತ್ತಿಗೆಯಲ್ಲಿ ಯಾವುದೋ ಒಂದು ಆಯುಧದಿಂದ ಕುತ್ತಿದಂಥ ಹೋಲ್ ಕಾಣ್ತದೆ. ಆಮೇಲೆ ಬೆನ್ನಿಗೆ ವಿಪರೀತ ಪೆಟ್ಟು ಬಿದ್ದಿದೆ. ಹೊಟ್ಟೆ ಅನೇಕ ಕಡೆ ಗಾಯ ಇದೆ. ಪೃಷ್ಠದಲ್ಲಿ ಏಟಿದೆ. ಆಮೇಲೆ ದೃಢಕಾಯದ ಯುವಕ, 35 ವರ್ಷ ಆಗಿರ್ಬೋದು, ದೃಢಕಾಯದ ಗಟ್ಟಿ ಮುಟ್ಟಿದ್ದಾನೆ. ಕೂಲಿ ಕಾರ್ಮಿಕ ಬೇರೆ, ಗಟ್ಟಿ ಮುಟ್ಟಿದ್ದಾನೆ. ಎದೆಯಲ್ಲಿ ಸಹ ಬಲವಾದ ಗುದ್ದಿದಂತಹ ಇದು ಕಾಣ್ತದೆ. ಇಡೀ ದೇಹದಲ್ಲಿ ಗಾಯ ಇದೆ. ಹೊರಗೆ ಬಂದು ನಾವು ಆಗಲೇ ಕೆಲವು ಮೀಡಿಯಾಗಳಿಗೆ ನಾವು ಇದರ ವಿಚಾರ ಹೇಳಿದೆವು. ಆಮೇಲೆ ಅದು ಇಂಟರ್ನಲ್ ಇಂಜುರಿ ಅಂತ ಮೃತಪಟ್ಟಿದ್ದಾನೆ ಅಂತ ರಾತ್ರಿ 1 ಗಂಟೆ ರಾತ್ರಿಗೆ ಪ್ರಾಥಮಿಕ ವರದಿಯಿಂದ, ಪೋಸ್ಟ್ ಮಾರ್ಟಮ್ನ ಪ್ರಾಥಮಿಕ ವರದಿಯಿಂದ ಅದು ಇಂಟರ್ನಲ್ ಇಂಜುರಿ ಆಗಿದೆ ಅಂತ ಬಂತು. ಬೆಳಿಗ್ಗೆ ಕಮಿಷನರ್ ಇವತ್ತು ಪ್ರೆಸ್ ಮೀಟ್ ಮಾಡ್ತಾರೆ. ಅದು ಸಹ ಅವರ ಲುಕೌಟ್ ನೋಟಿಸಲ್ಲಿ ಅನೇಕ ಸಂಶಯಗಳು. ಅವ ಮಾದಕ ವಸ್ತು ಸೇವಿಸಿ ಸತ್ತಿರ್ಬೋದು, ಅಥವಾ ಯಾರೋ ಸೇರಿ ಹತ್ಯೆ ಮಾಡಿರ್ಬೋದು. ಇದೆಲ್ಲ ಇಂಥ ಒಂದು ಅಡ್ಡಗೆ ಗೋಡೆ ದೀಪ ಇಟ್ಟ ಹಾಗೆ ಮಾತಾಡಿದರು ಅವರ ಲುಕೌಟ್ ನೋಟಿಸ್ನಲ್ಲಿರುವಂಥದ್ದು. ಅಂತೂ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ಅವನನ್ನು ಕೊಂದೇ ಬಿಟ್ಟಿದ್ದಾರೆ. ಇವತ್ತು 15 ಜನರನ್ನು, ರಾತ್ರಿ 6 ಜನ, ಬೆಳಿಗ್ಗೆ ಇವತ್ತು 15 ಜನರನ್ನು ತಂದು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಬೇಕಿದ್ದು ನಾನು ಹೇಳ್ತಾ ಇರೋದು, ಇಷ್ಟೊಂದು ದೊಡ್ಡ ಪ್ರಕರಣ ನಡೆದಿದೆ ಜಿಲ್ಲೆಯಲ್ಲಿ. ಈ ಫಸ್ಟ್ ಟೈಮ್ ಆಗಿ ಇಂಥ ಗುಂಪು ಹತ್ಯೆ ಆಗ್ತಾ ಇರೋದು ಬಹುಶಃ ಫಸ್ಟ್ ಟೈಮ್. ಹಿಂದೆ ಕೆಲವು ಕೋಮುಗಲಭೆ ನಡೆದಿದೆ, ಆದರೆ ಒಂದು ಪರ್ಟಿಕ್ಯುಲರ್ ಆಗಿ ಇನ್ನು ಯಾವ ರೀತಿ ಕ್ರಿಕೆಟ್ ಮೈದಾನಕ್ಕೆಲ್ಲ ಇವರು ಅನುಮತಿ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ. ಯಾವ ರೀತಿ ಕ್ರಿಕೆಟ್ನಲ್ಲಿ ಬಂದಂಥ ಅದು ಸಹ ನನಗೆ ಈಗಲೂ ಸಹ ಕ್ಲಾರಿಟಿ ಇಲ್ಲದ್ದು. ಕಮಿಷನರ್ ಹೇಳುವಾಗ ಕ್ಷುಲ್ಲಕ ಕಾರಣಕ್ಕಾಗಿ, ಯಾವ ಕಾರಣಕ್ಕಾಗಿ ಕ್ಷುಲ್ಲಕ ಕಾರಣ ಅಂತ ಇವರಿಗೆ ಹೇಗೆ ಮಾಹಿತಿ ಬಂತು? ಏನಾದರೂ ಕ್ಷುಲ್ಲಕ ಆದರೆ ಒಂದು ಕಾರಣ ಬೇಕಲ್ವಾ? ಒಂದು ಕ್ರಿಕೆಟ್ನ ವಿಷಯದಲ್ಲಿ ಮಾತಾಡಬೇಕಿದ್ರೆ ಯಾವುದೋ ವಲಸೆ ಕಾರ್ಮಿಕನೊಬ್ಬ ಯಾವ ತಂಡದಲ್ಲಿ ಆಡಲಿಕ್ಕೆ ಬಂದಿದ್ದಾನೆ, ಯಾವ ತಂಡದಲ್ಲಿ ಆಡ್ತಾ ಇದ್ದಾವೋ ಆಟಗಾರನೋ ಅಥವಾ ಹೊರಗಿಂದ ಬಂದಿದ್ದಾದರೆ ಯಾಕೆ ಬಂದ? ಆಯಿತು, ಕ್ಷುಲ್ಲಕ ಕಾರಣದಲ್ಲಿ ಏನು ಕ್ಷುಲ್ಲಕ ಕಾರಣ? ಕ್ಷುಲ್ಲಕ ಕಾರಣದ ನೆಪ ಒಡ್ಡಿ ಸಚಿನ್ ಎಂಬಾತ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾನಂತೇಳಿ ನಿಮಗೆ ಪರ್ಟಿಕ್ಯುಲರ್ ಆದರೆ ಕೆಲವು ಜನರ ಹೆಸರೆಲ್ಲ ಹೇಳಿದಿರಿ. ನಿನ್ನೆಯೇ ಬೆಳಿಗ್ಗೆಯಿಂದ ಸ್ಥಳೀಯ BJPಯ ಕಾರ್ಪೊರೇಟರ್ ಒಬ್ಬರ ಪತಿ ಇದರಲ್ಲಿ ನೇರ ಶಾಮೀಲಾಗಿದ್ದಾನೆ ಅಂತ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಾ ಇದ್ರು. ಅದರ ಎಡೆಯಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿದ್ದಾರೆ ಅಂತೇಳಿ ಈ ದುಷ್ಕರ್ಮಿಗಳ ಗುಂಪೇ ಕೆಲವೊಂದು ಕಡೆ ಇದು ಹೊರಗೆ ಮಾತಾಡ್ತಾ ಇದ್ರಂತೆ. ದೇಶ ವಿರೋಧಿ ಇದು ಘೋಷಣೆ ಕೂಗಿದ್ದಾರೆ ಅಂತೇಳಿ, ದೇಶ ವಿರೋಧಿ ಕೂಗಿದ್ದಾರೆ ಅಂತ ಹೇಳಿ ಒಂದು ಲೇಬಲ್ ಅಂಟಿಸಿ ಈ ಕೊಲೆಯನ್ನು ಸಮರ್ಥಿಸುವಂಥ ಮಟ್ಟಿಗೆ ಸಹ ಈ ದುಷ್ಕರ್ಮಿಗಳು ಬಂದಿದ್ದಾರೆ ಅಂತ ಆಯಿತು. ಅದು ಯಾವ ಜಾತಿಯವನೇ ಇರ್ಬೋದು, ಯಾವ ಜಾತಿ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಸಸ್ಪೆಕ್ಟೆಡ್ ನಾವು ನೋಡಿದ ಮಟ್ಟಿಗೆ ಅವನ ದೇಹ ಪ್ರಕೃತಿ ಅದನ್ನು ಪರೀಕ್ಷಿಸಿದಾಗ ಮುಸಲ್ಮಾನ ಇರಬಹುದು ಅಂತ ನಾವು ಒಂದು ಖಾತರಿ ಪಡಿಸಿಕೊಂಡಿದ್ದೇವೆ. ಅಷ್ಟು ಬಿಟ್ಟರೆ ಅದು ಯಾರು, ಎಲ್ಲಿಯವ, ಏನು ಅಂತ ಗೊತ್ತಿಲ್ಲ. ಕಮಿಷನರ್ ಹೇಳ್ತಾರೆ ಮಲಯಾಳಿ ಮಾತಾಡ್ತಾ ಇದ್ದಾನಂತೆ ಎಂಬ ನ್ಯೂಸ್ ಅವರಿಗೆ ಹೇಗೆ ಬಂತು, ಮತ್ತು ಎಲ್ಲಿ ಕೆಲಸ ಮಾಡ್ತಾ ಇದ್ದ? ಇದಕ್ಕೆಲ್ಲ ಗುಪ್ತಚರ ಇಲಾಖೆ, ಯಾಕೆ ಈ ಗುಪ್ತಚರ ಇಲಾಖೆ ಇರುವಂಥದ್ದು? ಇಷ್ಟು ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲದಿದ್ದರೆ ಇಲ್ಲಿ ನೇರವಾಗಿ ವಾಮಂಜೂರು ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳ ವೈಫಲ್ಯ ನೇರವಾಗಿ ಎದ್ದು ಕಾಣ್ತಾ ಇದೆ. ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡಬೇಕು ಈ ಪ್ರಕರಣದಲ್ಲಿ. ಯಾಕಾಗಿ ಅವರು ಕಮಿಷನರ್ಗೆ ತಪ್ಪು ಮಾಹಿತಿಯನ್ನು ನೀಡಿದರು,
ಯಾವುದೇ ಗಾಯ ಇಲ್ಲ ಅಂತೇಳಿ ನಮ್ಮನ್ನು ತಂದು ತೋರಿಸಲಿಕ್ಕೆ ಕಾರಣ ಏನು? ಮಾರಣಾಂತಿಕವಾದ ಯಾವುದೇ ಗಾಯ ಇಲ್ಲ, ಆದ ಕಾರಣ ಹೇಗೆ ಮೃತಪಟ್ಟಿದ್ದಾನೆ ಅಂತೇಳಿ ಅದು ಸಸ್ಪೆಕ್ಟ್ ಅಂತೇಳಿ ನಮ್ಮನ್ನು ಕರೆದು 10 ಜನರನ್ನು ಅಲ್ಲಿ ತಿರುಗಿಸಿದ್ರಲ್ಲ. ಹಾಗಾದರೆ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಕೊಟ್ಟ ಮಾಹಿತಿ ಸುಳ್ಳಾಗಿದ್ದರೆ ಆ ಪೊಲೀಸ್ ಅಧಿಕಾರಿಯನ್ನು ಇಟ್ಟುಕೊಂಡು ಇವರು ಏನು ತನಿಖೆ ಮಾಡ್ತಾರೆ? ಎರಡನೇದು, ನಿನ್ನೆ ಬೆಳಿಗ್ಗೆಯಿಂದಲೂ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ರು, ಆರೋಪಿಗಳನ್ನು ರಕ್ಷಿಸಲಿಕ್ಕೆ BJPಯ ಜನಪ್ರತಿನಿಧಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ, ಈ ಕೇಸಿನ ಪ್ರಭಾವವನ್ನು ತಗ್ಗಿಸಲಿಕ್ಕೆ. ಇದು ಕೇವಲ ಒಂದು ಆಕ್ಸಿಡೆಂಟಲ್ ಡೆತ್ ಆಗಿ ಅದನ್ನು ತೋರಿಸಿ ಅಂತೇಳಿ ಪ್ರೆಷರ್ ಬರ್ತಾ ಇದೆ ಅಂತೇಳಿ ನಿನ್ನೆ ಸಾರ್ವಜನಿಕವಾಗಿ ಮಾತಾಡಿದ್ದು ಇದು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಸ್ಪ್ರೆಡ್ ಆಗಿದೆ, ಹರಡ್ತಾ ಇತ್ತು. ಇಷ್ಟಿದ್ದು ಸಹ ಇವತ್ತಿಗೂ 40 ಗಂಟೆಯಲ್ಲಿ ಈ ವ್ಯಕ್ತಿ ಎಲ್ಲಿಂದ ಬಂದವ ಅಂತ ಗೊತ್ತಿಲ್ಲ. ನಿನ್ನೆ ಸಂಜೆಯವರೆಗೂ ಈ ಹತ್ಯೆ ಮಾಡಿದ ಆರೋಪಿಗಳನ್ನು ಹಾಗೆ ಬಿಟ್ಟುಬಿಟ್ಟು ರಾತ್ರಿ ಒತ್ತಡ ತೀವ್ರವಾದ ಮೇಲೆ ಇವರನ್ನು ಅರೆಸ್ಟ್ ತಂದು ಸ್ಟೇಷನಲ್ಲಿ ಹಾಕಿದ್ದಾರೆ. ಹಾಗಾದರೆ ಯಾಕೆ 36 ಗಂಟೆ ಈ ಆರೋಪಿಗಳನ್ನ ಹೇಗೆ ಬಿಟ್ಟರು? ನಾನು ಪೊಲೀಸ್ ಅಧಿಕಾರಿಯವರಲ್ಲಿ ಈ ಘಟನೆಗೆ ಕಾರಣಕರ್ತರು ಯಾರಿದ್ದಾರೋ ಆ ಟೀಮ್ನಲ್ಲಿ ಎಷ್ಟು ಜನ ಇದ್ದರು ಮಾಹಿತಿ ಪೊಲೀಸ್ ಇಲಾಖೆಯವರ ಹತ್ರ ಮಾಹಿತಿ ಇದೆ, ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲರಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕು. ಸಾಕ್ಷ್ಯಾಧಾರಗಳನ್ನು ಮಾಬ್ ಲಿಂಚಿಂಗ್ನಿಂದ ಹೊಸ ಸೆಕ್ಷನ್ ಅನ್ನು ಹಾಕಿದ್ದಾರೆ ಅಂತೇಳಿ ಕಮಿಷನರ್ ಹೇಳಿದ್ದಾರೆ. ಅದಕ್ಕೆ ಬೇಕಾದ ಪೂರಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡುವಂಥ ಜವಾಬ್ದಾರಿ ಪೊಲೀಸರಿಗಿದೆ. ಯಾವುದೇ ಕಾರಣಕ್ಕೆ ಇದರಲ್ಲಿ ಯಾವ ಒಬ್ಬ ಆರೋಪಿಯನ್ನು ಬಚಾವ್ ಮಾಡುವಂಥ ಪ್ರಯತ್ನ ಮಾಡಬಾರ್ದು. ನಿಷ್ಪಕ್ಷವಾದ ತನಿಖೆಯನ್ನು ಮಾಡಲೇಬೇಕು. ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ತಕ್ಷಣ ಗೃಹ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನೋಡಬೇಕಿದ್ದನ್ನು ಅವಲೋಕನ ಮಾಡಬೇಕು. ಶಾಂತಿ ಸುವ್ಯವಸ್ಥೆ ಬಗ್ಗೆ ಮತ್ತೆ ಸೂಕ್ತ ಸಲಹೆ ಸೂಚನೆ ನೀಡಬೇಕು. ಪೆಹಲ್ಗಾಮ್ ದುರಂತದ ನಂತರ ಮಂಗಳೂರು ಇಷ್ಟು ಶೋಕದಲ್ಲಿರುವಾಗ ಈ ಘಟನೆ ನಡೆದು ಜನಜೀವನವನ್ನು ಬೆಚ್ಚಿ ಬೀಳಿಸಿದೆ. ಪೆಹಲ್ಗಾಮ್ ದುರಂತದ ನಂತರ ಕೆಲವು ಮುಖಂಡರುಗಳ ಉದ್ರೇಕಕಾರಿ ಭಾಷಣಗಳಿಂದ ಪ್ರೇರಿತರಾಗಿ ಪ್ರಚೋದಿತರಾಗಿದ್ದ ಗುಂಪೆ ಇಲ್ಲಿ ಇವನನ್ನು ಕೊಂದು ಹಾಕಿದೆ. ಪುತ್ತೂರಿನಲ್ಲಿ ಒಬ್ಬ ಪ್ರೆಸ್ ಮಾಡ್ತಾನೆ, ನಾವೆಲ್ಲ ಸೇರಿ ಗುಜರಾತ್ನಲ್ಲಿ ಯಾವ ರೀತಿ ಮಾಡಿದ್ರು ಹಾಗೆಲ್ಲ ಮಾಡಿ ಮಾರಣ ಹೋಮ ಮಾಡುವಂತ ಕರೆ ಕೊಡ್ತಾನೆ. ಬೆಳ್ತಂಗಡಿಯಲ್ಲಿ ಉಜಿರೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಬಂದು ಪ್ರಚೋದನಕಾರಿ ಭಾಷಣ ಮಾಡಿ ಯುವಕರನ್ನ ಪ್ರೇರೇಪಿಸ್ತಾನೆ. ಇಂಥವರ ಮಾತನ್ನ ಕೇಳಿ ಇಲ್ಲಿ ಹುಡುಗರೆಲ್ಲ ಸೇರಿ ಇಂಥ ಗುಂಪು ಹತ್ಯೆಯನ್ನು ಮಾಡಿದ್ದಾರೆ. ಒಂದು ವೇಳೆ ಈ ಪ್ರಚೋದನಕಾರಿ ಭಾಷಣಗಳ ಮೇಲೆ ಇವರು ಕಡಿವಾಣ ಹಾಕಿದ್ದಿದ್ರೆ, ಕೇಸು ಹಾಕಿ ದಾಖಲು ಮಾಡಿದಿದ್ರೆ, ಅವರಿಗೆ ಬೇಕಾದ ಸೂಕ್ತ ಕಡಿವಾಣ ಹಾಕಿದ್ದಿದ್ರೆ ಈ ಘಟನೆಗಳು ಸಂಭವಿಸುತ್ತಿರಲಿಲ್ಲ ಎಂಬುದು ಸ್ಪಷ್ಟ. ಧಾರ್ಮಿಕ ಅವಹೇಳನಗಳು ನಿರಂತರವಾಗಿ ಜಿಲ್ಲೆಯಲ್ಲಿ ಮೂಲೆಯಲ್ಲಿ ನಡೀತಾ ಇದೆ. ಕೆಲವು ಕಡೆ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ವೇಣೂರಿನಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಘಟನೆ ನಡೆಯಿತು. ಹಿಂದೂ ಸಂಪ್ರದಾಯದ ಪ್ರಕಾರ ಪುರುಷ ಕಟ್ನ ಅಂತ ಹೇಳಿ ಒಂದು ಆಚರಣೆ ಇದೆ. ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಒಂದು ಆಚರಣೆ. ಆ ಆಚರಣೆಯ ನೆಪದಲ್ಲಿ ಮುಸ್ಲಿಂ ಸಮುದಾಯದ ಬಾಂಗನ್ನು ಅವಹೇಳನಿಸುವ, ಮುಸ್ಲಿಂ ಮಹಿಳೆಯರ ವೇಷ ಹಾಕಿ ಅಪಹಾಸ್ಯ ಮಾಡುವ, ಮುಸ್ಲಿಮರ ನಮ್ಮ ಪ್ರವಾದಿಯನ್ನ ಅವಹೇಳನ ಮಾಡುವ, ಅದು ಸಹ ಒಬ್ಬ ವ್ಯಭಿಚಾರಿಯ ರೀತಿಯಲ್ಲಿ ಪ್ರವಾದಿಯನ್ನ ಚಿತ್ರಿಸುವಂತಹ ಒಂದು ಘಟನೆ ಬೆಳ್ತಂಗಡಿಯ ಪೆರಾಡಿಯಲ್ಲಿ ನಡೆಯಿತು. ಕೇಸು ದಾಖಲಾಗಿದೆ. ಇವತ್ತಿಗೂ ಸಹ ಆರೋಪಿಗಳನ್ನ ಬಂಧನ ಆಗಿಲ್ಲ. ಇವತ್ತಿಗೂ ಸಹ 6 ಜನರನ್ನ ಒಂದು ಸ್ಟೇಷನ್ ಮುಚ್ಚಳಿ ಕೊಟ್ಟು ಕಳಿಸಿಬಿಟ್ಟಿದ್ದಾರೆ. 30 ಜನರ ಮೇಲೆ FIR ಆಗಿದೆ. ಯಾರಿಗೂ ನೋಟಿಸ್ ನೀಡಿಲ್ಲ, ಯಾರನ್ನು ತರಿಸಲಿಲ್ಲ. ಕೆಲವು ಜನಪ್ರತಿನಿಧಿಗಳ ಬಾಯಿಗೆ ಇಲ್ಲಿ ಲಗಾಮು ಹಾಕದಿದ್ರೆ ಈ ಜಿಲ್ಲೆ ಖಂಡಿತ ಅಧೋಗತಿಗೆ ಬರುವುದರಲ್ಲಿ ಯಾವುದೇ ಸಂಶಯ ಕಾಣುವುದಿಲ್ಲ. ನಾನು ಈ ಮೂಲಕ ಪೊಲೀಸ್ ಕಮಿಷನರ್ ಅವರಿಗೆ ಹೇಳ್ತಾ ಇರೋದು, ದಯವಿಟ್ಟು ನೀವು ನಿಮ್ಮ ಖಾಕಿಗೆ ಅನುಗುಣವಾಗಿ ಕೆಲಸವನ್ನ ಮಾಡಲೇಬೇಕು. ಸೂಕ್ತ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತಹ ಕೆಲಸ ಆಗಬೇಕು. ಯಾವುದೇ ಒತ್ತಡಕ್ಕೆ ಮಣಿಬಾರದು. ನಿಷ್ಪಕ್ಷಪಾತ ತನಿಖೆ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಭವಿಷ್ಯದಲ್ಲಿ ಯಾವತ್ತಿಗೂ ಸಹ ಗುಂಪು ಹತ್ಯೆ ಆಗಬಾರದು. ಯಾವುದೇ ಧರ್ಮದವನಿರಲಿ. ಸಿಕ್ಕಾಪಟ್ಟೆ 40-50 ಜನ ಸೇರಿ ಒಬ್ಬನನ್ನ ನಾಯಿಗೆ ಬಡಿದಾಗ್ತದೆ ಅಂತ ಹೇಳಿದರೆ ಇಲ್ಲಿ ಏನಾಗಿದೆ ಈ ಜಿಲ್ಲೆಗೆ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ಶನಿವಾರ ಆಯ್ತವಾರ ಕ್ರಿಕೆಟ್ ಆಡ್ತಾರೆ. ಕ್ರಿಕೆಟ್ ಆಟದಲ್ಲಿ ಸಾಧಾರಣವಾಗಿ ಗಲಾಟೆ ಆಗ್ತಾ ಇದೆ. ಅಲ್ಲಿಗೆ ಮುಗಿಸ್ತಾರೆ. ಕೆಲವೊಮ್ಮೆ ಪೊಲೀಸ್ ಸ್ಟೇಷನ್ಗೆ ಏರುವುದುಂಟು, ಆಮೇಲೆ ಅಲ್ಲಿ ಇತ್ಯರ್ಥ ಆಗುವುದುಂಟು. ಆದರೆ ಈ ರೀತಿ ಬರ್ಬರವಾಗಿ ಒಬ್ಬರನ್ನ ಕೊಂದು ಹಾಕುವಂಥದ್ದು, ಇನ್ನೂ ಸಹ ಮುಖ್ಯವಾಗಿ ಪೊಲೀಸ್ ಕಮಿಷನರ್ ಹೇಳುವ ಪ್ರಕಾರ ಅಲ್ಲಿ ಬಿದ್ದಿದ್ದ ಹೆಣವನ್ನು, ಮೃತದೇಹವನ್ನು ನಾವು ಅದೇ ರೀತಿ ತಂದು ಶವಾಗಾರದಲ್ಲಿ ಇಟ್ಟಿದ್ದೇವೆ ಅಂತ. ಆ ಮೃತದೇಹದಲ್ಲಿ ಒಳ ಉಡುಪು ಇರಲಿಲ್ಲ. ನಾವು ಪರೀಕ್ಷೆ ಮಾಡಿದ್ದೇವೆ.
ಕೇವಲ ಒಂದು ಜೀನ್ಸ್ ಪ್ಯಾಂಟ್ ಮಾತ್ರ ಇತ್ತು, ಶರ್ಟ್ ಇಲ್ಲ, ಎಲ್ಲಿ ಹೋಗಿದ್ದಂತ ಇಲ್ಲ, ಮೊಬೈಲ್ ಇಲ್ಲ, ಅವನ ಪರ್ಸ್ ಇಲ್ಲ, ಅವನ ಹತ್ರ ಏನಾದರೂ ದೂರದ ವಲಸೆ ಕಾರ್ಮಿಕರಾದ ಕಾರಣ ಅವರ ಹತ್ರ ಒಂದು ಸಣ್ಣ ಮೊಬೈಲ್ ಆದರೂ ಇದ್ದೇ ಇರ್ತದೆ, ಯಾವುದೂ ಇಲ್ಲ. ಹೊಡೆದದ್ದು ಕ್ರಿಕೆಟ್ ಮೈದಾನದಲ್ಲಿ, ಅವನನ್ನು ಎಳ್ಕೊಂಡು ಬಂದು ಹಾಕಿದ್ದು ರಸ್ತೆ ಬದಿಯಲ್ಲಿ. ಇದು ನೂರಾರು ಜನ ಕಣ್ಣಾರೆ ಕಂಡ ದೃಶ್ಯ. ಇದು ಸ್ಥಳೀಯವಾಗಿ ಇದೇನು ಇದಕ್ಕೇನು ದೊಡ್ಡ ಸಂಶೋಧನೆ ಬೇಕು ಅಂತಿಲ್ಲ. ಒಂದು ವಾಮಂಜೂರು ಪರಿಸರಕ್ಕೆ ನೀವು ಹೋಗಿ, ಯಾರಾದರೂ ಪತ್ರಕರ್ತರು ನಿಮ್ಮ ಹತ್ರ ಹೇಳಿದರೆ ನೀವು ಹೋಗಿ ಅಲ್ಲಿ ಯಾರ ಹತ್ರ ಆದರೂ ಕೇಳಿದರೆ ಇದರ ಬಗ್ಗೆ ನಿಖರ ಮಾಹಿತಿಗಳು ಸಿಗ್ತದೆ. ಆದರೆ ಪೊಲೀಸ್ ಇಲಾಖೆಗೆ ಅದನ್ನು ಸಂಗ್ರಹ ಮಾಡಲಿಕ್ಕೆ, ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಇಷ್ಟು ಟೈಮ್ ಬೇಕಾಯಿತು ಅಂತ ಹೇಳಿದರೆ, ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇರುವುದು, ಯಾವುದೇ ಕಾರಣಕ್ಕೆ ಇಂಥ ಗುಂಪು ಹತ್ಯೆಗಳು ಮುಂದೆ ನಡಿಬಾರದು. ಇದು ಯಾರು ಕೊಂದಿದ್ದಾರ, ಈಗ 15 ಜನರ ಬಂಧನ ಆಗಿದೆ. ಇದರಲ್ಲಿ ಕೆಲವು ಪ್ರಭಾವಿಗಳ ಹೆಸರು ಕೇಳಿ ಬರ್ತಾ ಇದೆ. ಆ ಪ್ರಭಾವಿಗಳು ಈಗ ಪಾತ್ರಧಾರರಾಗಿರ್ಬೋದು, ಸೂತ್ರಧಾರಿಗರು ಯಾರಿದ್ದಾರೆ, ಇವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಯಾರನ್ನೂ ಬಚಾವ್ ಮಾಡುವ ಉದ್ದೇಶ ಒಂದು ವೇಳೆ ಇದ್ದರೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಇದು ಹೇತುವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಅತ್ಯಂತ ವಿನಮ್ರತೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಪ್ರಿಯ ಜನರ ಒಂದು ಶಾಂತಿ ಭಂಗ ಆಗಿದೆ. ದಯವಿಟ್ಟು ಈ ಘಟನೆ ಯಾವತ್ತೂ ಮುಂದೆ ಮರುಕಳಿಸದಿರಲಿ. ಮತ್ತು ಎಲ್ಲ ಯುವಕರು ದಯವಿಟ್ಟು, ಏನು ಈಗ 15 ಜನ ಆಗಿದೆ, ಇಂಥವರನ್ನು ನಮ್ಗೆ ಗೊತ್ತಿಲ್ಲ, ಅವರು ಎಲ್ಲಿ, ಅವರು ಯಾವ ಸಂಘಟನೆಗೆ ಸೇರಿದವರು ಎಂಬ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆದರೆ ಒಂದು ಹೇಳ್ತೇನೆ, ಇಲ್ಲಿಯ ಕೆಲವು ಮುಖಂಡರ ಮಾತುಗಳಿಂದ ಪ್ರಚೋದಿತರಾಗಿಯೇ ಗುಂಪು ಹಲ್ಲೆ ಮಾಡಿದ್ದು. ಅವರ ಮೇಲೆ ಒಂದು ವೇಳೆ ಸುಮೋಟೋ ಕೇಸು ದಾಖಲು ಮಾಡಿ ಅವರನ್ನು ಜೈಲಿಗಟ್ಟಿದ್ದರೆ ಖಂಡಿತ ಇದು ನಡೀತಿರಲಿಲ್ಲ. ಮುಂದೆ ಸಹ ಅಷ್ಟೇ ಧಾರ್ಮಿಕ ಪ್ರಚೋದನಕಾರಿ ಮಾತನಾಡುವವರನ್ನು ತಕ್ಷಣ ಬಂಧಿಸಬೇಕು, ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಹಕರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅವರ ಹತ್ರನೇ ಹೇಳೋದು, ನಾವೇ ಹೇಳೋದು. ಅನಿವಾರ್ಯತೆ ಈಗ ಇದೆ, ಅನಿವಾರ್ಯತೆ ಸೃಷ್ಟಿಯಾಗಿದೆ. ನಾವು ಸರ್ಕಾರ ಯಾವುದೇ ಆಗಿರ್ಬೋದು, ಆದರೆ ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥದ್ದು ಸರ್ಕಾರದ ಜವಾಬ್ದಾರಿ. ಅದು ಯಾರದೇ ಸರ್ಕಾರದ, ಕಾಂಗ್ರೆಸ್ ಇರ್ಬೋದು, BJP ಅವ್ರದ್ದು, ಮತ್ತೊಬ್ಬರು ಇರ್ಬೋದು. ಈಗ ಒಂದು ವೇಳೆ BJP ಸರ್ಕಾರ ಇದ್ದರೂ ನಾವು ಹಾಗೆ ಹೇಳುವುದು, ಇದ್ರು ನಮಗಂತೂ ಇಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆ ಆಗಬೇಕು. ತಕ್ಷಣ ಈ ಜಿಲ್ಲೆಗೆ ಅವರೆಲ್ಲ ಬಂದು ಪರಿಶೀಲನೆ ಮಾಡಬೇಕು. ಉಸ್ತುವಾರಿ ಮಂತ್ರಿ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಅವರ ಬಳಿಗೆ ನಾವು ಈ ಸಂದೇಶವನ್ನು ಅವರಿಗೆ ಮುಟ್ಟಿಸ್ತೇವೆ. ತಕ್ಷಣ ನಿಯೋಗ ಹೋಗ್ತೇವೆ ಮತ್ತು ಅದಕ್ಕೆ ಬೇಕಾದಂಥ ಏನು ವ್ಯವಸ್ಥೆ ಅದನ್ನು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ಅವರ ಹತ್ರನೇ ಕೇಳಬೇಕಷ್ಟೇ. ಅದು ಹೋಮ್ ಮಿನಿಸ್ಟರ್ ಟ್ವೀಟನ್ನು ಸಹ ನೋಡಿದೆ ನಾನು. ಅದು ಅವರು ಎಲ್ಲಿಗಿಂದ ಕಮಿಷನರಲ್ಲಿ ಇಲ್ಲದ ಮಾಹಿತಿ ಈಗ ಅವರಿಗೆ ಸಿಕ್ಕಿದೆ, ಅದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಅದನ್ನು ಅವರ ಹತ್ರವೇ ಇನ್ನು ಕ್ಲಾರಿಫೈ ಮಾಡಬೇಕಾಗ್ತದೆ ನಾವು. ಒಂದೊಂದು ಸತ್ಯ ಹಾಗೆ ಹೇಳಿದ ಕೂಡಲೇ ಒಬ್ಬರನ್ನು ಮರ್ಡರ್ ಮಾಡುವುದು ಹೇಳಿದೆ, ಮತ್ತೊಂದು ಕಡೆಯಿಂದ ಹೇಳ್ತಾರೆ ಭಾರತ್ ಮಾತಾ ಕಿ ಜೈ ಅಲ್ವಾ, ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರು. ರಿಪೋರ್ಟ್ ಪ್ರಕಾರ ಏನಿದೆ ಅಂತ ಹೇಳಿದ್ರೆ ಅವರು ಭಾರತ್ ಮಾತಾ ಕಿ ಜೈ ಹೇಳಿದ್ದಕ್ಕೆ ಹೊಡೆದಿದ್ದಾರೆ ಅಂತ ಹೇಳಿ ಹಾಗೆಲ್ಲ ಉಂಟು. ಪೊಲೀಸ್ ಡಿಪಾರ್ಟ್ಮೆಂಟ್ ತನಿಖೆ ಮಾಡಲಿಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಹೊಡೆದಿದ್ದ ಮ್ಯಾಟರ್ ಕೂಡ ಇದೆ ಅಂತ ಅಲ್ಲಿಂದ ಲೋಕಲ್ಸ್ ಹೇಳ್ತಿದ್ದಾರೆ. ಅದನ್ನು ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕಲ್ಲ. ಹೇಳುವವರು ಸಾರ್ವಜನಿಕವಾಗಿ ಅನೇಕ ಬಾಯಲ್ಲಿ ಬೇರೆ ಬೇರೆ ಮಾತುಗಳು ಬರ್ತದೆ, ಹಾಗೆ ಹೇಳ್ತಾ ಇದ್ದಾರೆ. ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ತನಿಖೆ ಮಾಡಿ ಏನು ಅಂತ ಸತ್ಯ ಹೊರಗೆ ಹಾಕಬೇಕು. ಅದೇ ನಮಗೂ ಸಹ ಒಂದು ಆ ಮೈದಾನದಲ್ಲಿ ಅಲ್ಲಲ್ಲ ಪರ್ಟಿಕ್ಯುಲರ್ಲಿ ನೀವು ಹೇಳುವಂಥದ್ದು ಸರಿ. ಕ್ರಿಕೆಟ್ ಆಟದಲ್ಲಿ ಜಾಸ್ತಿ ಇರೋದು ಮುಸ್ಲಿಂ ಯುವಕರೇ, ಅದು 100ಕ್ಕೆ 100 ಸರಿ, ಎಲ್ಲ ಮೈದಾನಗಳಲ್ಲಿ ಎಲ್ಲ ಕಡೆ ನಡೆಯುವಂಥ ಮ್ಯಾಚ್ಗಳಲ್ಲಿ. ಆದರೆ ಪರ್ಟಿಕ್ಯುಲರ್ಲಿ ಕೆಲವು ಕೇಂದ್ರಿತ ಕೆಲವು ಮೈದಾನಗಳಿವೆ, ಅಲ್ಲಿ ಇದು ಮುಸ್ಲಿಮರಿಗೆ ಪ್ರವೇಶವಿಲ್ಲ, ಆಟ ಆಡಲಿಕ್ಕೆ ಅವರ ಟೀಮಿಗೆ ತಗೊಳ್ಳೋದೇ ಇಲ್ಲ. ಬಹುಶಃ ಇಲ್ಲಿ ಆ ಮೈದಾನದ ಹೆಸರೇ ಹಿಂದೂ ಮೈದಾನ ಅಂತ ಇಟ್ಕೊಂಡಿದ್ದಾರೆ. ನಾನು ಕೇಳ್ತಾ ಇರೋದು, ಈ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ಇಲ್ವಾ? ಯಾರು ಆಡ್ಲಿಕ್ಕೆ ಬಂದರು, ಒಬ್ಬರನ್ನು ಹಿಡಿದರೆ ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ, ಏನಾಗಿದೆ ಅಂತ ಹೇಳ್ಬೋದಲ್ಲ. ಅದಕ್ಕೆಲ್ಲ ಏನು ದೊಡ್ಡ ಸಂಶೋಧನೆ ಏನಾದರೂ ಆಗಬೇಕಾ? ಅಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಬಂದ ಟೀಮ್ ಎಷ್ಟು ಅಂತ ಗೊತ್ತಿಲ್ವಾ? ಇದು ಎಲ್ಲಿ ನಡೆದದ್ದು? ಓಪನ್ ಗ್ರೌಂಡಲ್ಲಿ ನಡೆದಂಥ ವಿಚಾರ ಅಲ್ವಾ ಇದು? ಅದು ಸರ್ ರಾತ್ರಿನಾ 12 ಗಂಟೆ 1 ಗಂಟೆ ರಾತ್ರಿ ಆದರೆ ಎಲ್ಲಾದರೂ ಮಲಗಿರ್ತಿದ್ರು, ಕೆಲವು ಜನ ಇರ್ತಿದ್ರು ಅಂತ ನಾವು ಭಾವಿಸ್ಕೊಳ್ಬೋದು. ಆದರೆ ಇದು ಹಗಲೇ ನಡೆದಿದೆ ಈ ಕೃತ್ಯ. ಎಷ್ಟು ಜನ ಈ ವೀಕ್ಷಣೆ ನೋಡಿರ್ಬೋದು? ಇವತ್ತು ಹೇಳ್ತಾರೆ ಕೆಲವು ಅದರಲ್ಲಿ ಬಂದಂಥ ಕೆಲವು ಮಾಹಿತಿಗಳಲ್ಲಿ ಸಾಕು ಇನ್ನು ಹೊಡಿಬೇಡಿ ಅಂತ ಹೇಳುವಾಗ ಮತ್ತೆ ಪ್ರಚೋದಿತರಾಗಿ ಅವನ ಮೇಲೆ ತೀವ್ರ ಥರದಲ್ಲಿ ಹಲ್ಲೆ ಮಾಡಿದ್ದಾರೆ. ನೋಡಿ, ಒಬ್ಬ ಮನುಷ್ಯನನ್ನು ಈ ರೀತಿ ಕರುಣೆ ಇಲ್ಲದೆ ಕೊಂದು ಹಾಕುವುದು ಮಾತ್ರ ಇದು ಮೃಗೀಯ ವರ್ತನೆ. ಇದು ಮನುಷ್ಯನ ವರ್ತನೆ ಅಲ್ಲ, ಮೃಗೀಯ ವರ್ತನೆ. ಒಬ್ಬರನ್ನು ಯಾರೇ ಆಗಲಿ, ಒಬ್ಬ ವಲಸೆ ಕಾರ್ಮಿಕ ಅವನ ಹೊಟ್ಟೆಪಾಡಿಗಾಗಿ ಅವನ ಮಕ್ಕಳನ್ನು ಬಿಟ್ಟು ಬಂದಿರ್ತಾನೆ ದುಡಿಲಿಕ್ಕೆ. ಪಾಪ
ಎಂಥವರಿಗೀಗ ಅವನ ಮನೆ ಪರಿಸ್ಥಿತಿ ಎಂಥದ್ದು ಗೊತ್ತಿಲ್ಲ, ನಮಗೆ ಯಾರಿಗೂ ಗೊತ್ತಿಲ್ಲ. ಅವನನ್ನು ಹೀಗೆ ರೀತಿ ಬರ್ಬರವಾಗಿ ಕೊಂದು ಹಾಕಿದೆ ಅಂತ, ಈ ವಿನಾಕಾರಣವಾಗಿ ಕೊಂದು ಹಾಕಿದೆ ಅಂತ, ಇದು ನ್ಯಾಯವಾಯಿತು? ಇದಕ್ಕಿಂತ ದೊಡ್ಡ ಅನ್ಯಾಯ ಉಂಟಾ ಪ್ರಪಂಚದಲ್ಲಿ? ಅವನ ಮಕ್ಕಳು ಕಾಯ್ತಾ ಇರಲಿಕ್ಕಿಲ್ವಾ, ನನ್ನ ಅಪ್ಪ ಬರ್ತಾನೆ ಅಂತ ದುಡಿಲಿಕ್ಕೆ ಹೋದವ ಅಂತ? ಈ ಗಂಭೀರತೆಯನ್ನು ಇವ್ರಿಗೆ ಯಾರಿಗಾದರೂ ಅರ್ಥ ಆಗಿದೆ ಇದರ ಸೀರಿಯಸ್ನೆಸ್? ನಿನ್ನೆ ಪತಿ ಸಂಗೀತ ನಾಯಕಿಂತ ಕಾರ್ಪೊರೇಟರ್ ಅಲ್ಲಿಯ ಪಚ್ಚನಾಡಿಯ ಅವರ ಗಂಡ ರವೀಂದ್ರನೇನು ಹೆಸರಿದೆ, ಸರಿಯಾಗಿ ಗೊತ್ತಿಲ್ಲ, ಆಗಿರ್ಬೋದು ರವೀಂದ್ರ. ಅವರ ಹೆಸರು ನಿನ್ನೆ ಬೆಳಿಗ್ಗೆಯಿಂದಲೇ ಕೇಳಿ ಬರ್ತಾಯಿತ್ತು, ಸಾಮಾಜಿಕ ಜಾಲತಾಣಲೆಲ್ಲ ಬರ್ತಾಯಿತ್ತು. ಎರಡನೇದಾಗಿ, ಈ ಪ್ರಕರಣದಲ್ಲಿ ಕೆಲವರನ್ನು ಸೇರಿಸದ ಹಾಗೆ ಬಚಾವು ಮಾಡಲಿಕ್ಕೆ ಸುರತ್ಕಲ್ನ ಶಾಸಕರು ಪ್ರಭಾವ ಬೀರಿದ್ದಾರೆ ಅಂತೇಳಿ ಗುಸುಗುಸು ಕೇಳ್ತಾ ಇತ್ತು. ಹಾಗಾಗಿ ಇದು ನಿನ್ನೆ ರಾತ್ರಿಯವರೆಗೂ ಹೀಗೆ ಇದು ಪ್ರೊಲಾಂಗ್ ಆದಕ್ಕೆ ಕಾರಣ ಇದೆ, ಬಚಾವು ಮಾಡುವಂಥ ಯತ್ನ, ಬೇರೇನಲ್ಲ. ಆಗಲಿ, ಘಟನೆ ನಡೆದು ಹೀಗೆ ಆಯಿತು, ಅವರ ಕ್ಷೇತ್ರದಲ್ಲಿ ನಡೆದಿದೆ. ಭರತ್ ಶೆಟ್ಟಿ ಆಗಲಿ, ವೇದವ್ಯಾಸ ಕಾಮತ್ ಆಗಲಿ, ಒಬ್ಬರಿಗೆ ಒಂದು ಮಾತಾಡುವಂಥ ನೈತಿಕತೆ ಉಂಟಾ? ಕನಿಷ್ಠ ಈ ಕೃತ್ಯವನ್ನು ನನ್ನ ಕ್ಷೇತ್ರದ ಈ ರೀತಿ ಗುಂಪೊಂದು ಹಲ್ಲೆ ಮಾಡಿ ಒಬ್ಬ ಅಮಾಯಕನನ್ನು ಕೊಂದು ಹಾಕಿದೆ, ಯಾವ ಜಾತಿಯಲ್ಲಿ ಒಂದು ಮನುಷ್ಯ ಅಲ್ಲ ಮಾರೆ? ಒಬ್ಬ MLA ಆಗಿ ಕನಿಷ್ಠ ಒಂದು ಸಾಂತ್ವನ ಅಥವಾ ಒಂದು ಪ್ರತಿಕ್ರಿಯೆ ನೀಡಲಿಕ್ಕೆ ಇವರಿಗೆ ತಾಕತ್ತುಂಟಾ? ಇವರು ಯಾವ ಸೀಮೆಯ ಜನಪ್ರತಿನಿಧಿಗಳು? ಇದುವರೆಗೆ ಒಂದು ಹೇಳಿಕೆ ಬರಲಿಲ್ಲ ಯಾರ್ದು ಸಹ. ಯಾಕೆ? ಅನ್ಯ ಧರ್ಮದ ಅಂತ ಒಂದು ಲೇಬಲ್ ಬಂದಿದೆ. ಅದಾದ ಕೂಡಲೇ ಯಾರಿಗೆ ಗೊತ್ತು ಯಾವ ಧರ್ಮದವ ಅಂತ? ಅದಕ್ಕಾಗಿರ್ಬೋದು ಅಷ್ಟೇ. ಇಲ್ಲದಿದ್ದರೆ ಈ ಜಿಲ್ಲೆಯಲ್ಲಿ ಕೆಲವು ವಿಚಾರ ನಡೆದಾಗ ಮನೆ ಮನೆಗೆ ನುಗ್ಗಿ ಅವರ ಕುಟುಂಬಿಕರನ್ನ ತಂದು ಸ್ಟೇಷನಲ್ಲಿ ಹೊರಗೆ ಕಾಯ್ದಿಸ್ತಾರೆ, ಸಣ್ಣ ಗಲಾಟೆಗಳಿಗೆಲ್ಲ ಮಾಡ್ತಾರಲ್ಲ. ಈ ಪ್ರಕರಣದಲ್ಲಿ ಎಲ್ಲಿ ಹುಡುಗಿ ಹೋಗಿದೆ ಇವರ ಶೌರ್ಯ ಎಲ್ಲ ಪೊಲೀಸರದು? ಎಷ್ಟೋ ಪ್ರಕರಣ ನೋಡಿದ್ದೇವೆ. ಒಂದು ವೇಳೆ ಆರೋಪಿ ಸಿಗಿದ್ರೆ ಆರೋಪಿಯ ಮನವರನ್ನು ತಂದು ಸ್ಟೇಷನಲ್ಲಿ ಬೆಳಗ್ಗೆವರೆಗೆ ಕಾಯಿಸಿ ಅವನು ತಂದು ಕೊಡದೆ ನಿಮ್ಮನ್ನು ಬಿಡುವುದಿಲ್ಲ ಅಂತೇಳಿ ಸತಾಯಿಸಿದ ಅನೇಕ ಪ್ರಕರಣಗಳಿವೆ. ಇಲ್ಲಿ ನಿನ್ನೆ ರಾತ್ರಿಯಿಂದ ಕಮಿಷನರ್ ವಿರುದ್ಧವೂ ಪ್ರತಿಭಟನೆಗಳಾಗಿವೆ, ಎಲ್ಲ ಆಗಿದೆ. ಯಾಕೆ ಮುಂದುವರಿತಾರೆ? ಅವರಿಗೆ ನೀವು ಅವಾರ್ಡ್ ಕೊಡ್ತೀರಿ. ನೀವೀಗ ಪ್ರೆಸ್ಮೆಂಟ್ ಮಾಡ್ತಾ ಇರೋದು ಪೊಲೀಸ್ ನಿಮ್ಮ ಸರ್ಕಾರದ ವಿರುದ್ಧ. ನಿಮಗೆ ಇಲ್ಲಿ ಕೇಳಿ 48 ಗಂಟೆ ಅವರು ಪ್ರೆಸ್ಮೆಂಟ್ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳಿದ್ರು. ನಿಮಗೆ ಘಟನೆ ಬಗ್ಗೆ ಮೊನ್ನೆಯೇ ಗೊತ್ತಾಗಿದೆ, ಭಾನುವಾರವೇ. ಅಟ್ಲೀಸ್ಟ್ ಮರುದಿವಸ ಆದರೂ ನೀವು ಹೇಳಬೇಕಿತ್ತಲ್ಲ. ನಿನ್ನೆನೆ ನೋಡಿ, ಈ ವಿಳಂಬಲ್ಲ. ನಿನ್ನೆ ಬೆಳಿಗ್ಗೆಯಿಂದ ಇದರ ಕಾರ್ಯಾಚರಣೆಗೆ ಇಳಿಯದಿದ್ದರೆ ಇವತ್ತಿಗೂ ಫಲಿತಾಂಶ ಬರ್ತಿರಲಿಲ್ಲ. ಅದೇ ಅದನ್ನು ನೀವು ನೇರವಾಗಿ ಸರ್ಕಾರದ ವೈಫಲ್ಯ, ಇದು ಕಾನೂನು ಸುವ್ಯವಸ್ಥೆ ಸರ್ಕಾರದ ಹೊಣೆ. ನಾನು ಹೇಳಿದೆಲ್ಲ, ಎಷ್ಟು ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಈ 48 ಗಂಟೆ ಬೇಕಾಯ್ತು ಇವರಿಗೆ. ಈಗ ಅಲ್ಲಿ ನೋಡಿದ್ದಾರೆ, ಇನ್ನೊಂದು ಆರೋಪ ಕೇಳಿ ಬರ್ತಿರೋದು, ಸುಮಾರು ಜನ ಅದರಲ್ಲಿ ಮೊಬೈಲಲ್ಲಿ ಶೂಟ್ ಮಾಡಿದ್ದಾರೆ, ಅದನ್ನು ಡಿಲೀಟ್ ಮಾಡಿ. ನಿಮಗೆ ಅಂತ ದಾಖಲೆಗಳು ಸಿಕ್ಕಿವೆಯಾ ಅಥವಾ ನೀವು ಬರೀ ರೂಮರ್ನ ಆಧಾರದಲ್ಲಿ ನೋಡಿ, ಯಾರೋ ಹೇಳಿದ? ನನ್ನ ಸ್ನೇಹಿತರೊಬ್ಬರು ಪ್ರಶ್ನೆ ಕೇಳಿದರು. ನನ್ನ ಸ್ನೇಹಿತರೊಬ್ಬರು ಒಂದು ಪ್ರಶ್ನೆ ಕೇಳಿದ್ರು. ಆಗ ಒಂದು ಕ್ರಿಕೆಟ್ ತಂಡದಲ್ಲಿ ಕನಿಷ್ಠ ಒಂದು 2 ಜನ ಮುಸಲ್ಮಾನರು ಒಂದು ಇಡ್ತಾರೆ ಅಂತ ಅಲ್ವಾ? ಅನೇಕ ಟೀಮಲ್ಲಿ ಈ ಸಾಧಾರಣ ಈ ಘಟನೆಯನ್ನು ಅನೇಕ ಜನ ಚಿತ್ರೀಕರಣ ಮಾಡಿರ್ಬೋದು. ಆದರೆ ಈ ಹೊರಗೆ ಬರದಾಗೆ ಬಹಳ ಇದರ ವ್ಯವಸ್ಥಿತ ಷಡ್ಯಂತ್ರ ನಡೆದಿದೆ. ಖಂಡಿತವಾಗಿ ಹೇಳ್ತೇನೆ. ಹೇಗೂ ಅದನ್ನು ಎಲ್ಲಿವರೆಗೆ ಅಂತ ಹೇಳಿದರೆ, ಕೆಲವು ಜನ ಅವರ ವಾಹನವನ್ನೇ ಅಲ್ಲಿ ಬಿಟ್ಟು ಓಡಿದಾರಂತೆ ಇವ ಸತ್ತೋದ ಅಂತ ಖಾತ್ರಿ ಆದಮೇಲೆ. ಇದು ಬಂದಂಥ ಕೆಲವು ವರದಿಗಳೆಲ್ಲ ಬಂದಿದೆ. ಆಮೇಲೆ ಪರ್ಟಿಕ್ಯುಲರ್ ಆಗಿ ಇಂಥ ನ್ಯೂಸ್ ಸ್ಪ್ರೆಡ್ ಆಗದಾಗೆ, ಯಾವುದೇ ಇದು ಬರದಾಗೆ ವ್ಯವಸ್ಥಿತವಾದ ಪ್ಲ್ಯಾನ್ ಮಾಡಿದ್ದಾರೆ. ಇದೆಲ್ಲ ಸಾಕ್ಷ್ಯಾಧಾರವನ್ನು ಅಳಿಸಲಿಕ್ಕೆ ಮಾಡಿದ ತಂತ್ರ. ಸಾಕ್ಷ್ಯಾಧಾರ ಅಳಿಸಲಿಕ್ಕೆ ಏನೆಲ್ಲ ಉಂಟೋ ಇದನ್ನೆಲ್ಲ ವ್ಯವಸ್ಥಿತವಾಗಿ ಈಗ ನಡೀತಾ ಇದೆ. ಆದರೆ ಒಂದು ಹೇಳ್ತೇನೆ, ನಾವು ಈಗ ಇವರು ಹಾಕಿದಂಥ ಗುಂಪು ಹತ್ಯೆ ಕೇಸ್ ಉಂಟಲ್ಲ, ಕೇಸು ಇದಕ್ಕೆ ಮರಣದಂಡನೆ ಅಂತ ಶಿಕ್ಷೆ. ಮರಣದಂಡನೆ ಅಲ್ಲ, ಮರಣದಂಡನೆಯವರೆಗೆ ಇದೆ ಅಂತೆ. ಮರಣದಂಡನೆ ವಿಧಿಸಲೇಬೇಕು. ಇಲ್ಲದಿದ್ದರೆ ಇನ್ನು ಅದೆಷ್ಟು ಅಮಾಯಕ
ಜೀವ ಇರ್ಬೋದು. ದೇಶಭಕ್ತಿಯ ದೇಶ ಪ್ರೇಮದ ಹೆಸರಿನಲ್ಲಿ ಅನಗತ್ಯವಾಗಿ ಯಾರನ್ನು ಆರೋಪಿಸಿ ಸುಮ್ಮನೆ ಹೇಳಿ ಕೊಂದು ಏನಾದರೂ ಒಂದು ಹೇಳಿದ ಅಂತೇಳಿ ಕೊಂದು ಬಿಡಿಸೋದು. ಯಾರು ನೋಡಿದ್ದಾರೆ ಅವ ಏನು ಹೇಳಿದ್ದಾನೆ, ಘೋಷಣೆ ಕೂಗಿದ್ದಾನೆ ಏನು ಅಂತ ಯಾರಿಗೆ ಗೊತ್ತು ಹೇಳಿ? ಕ್ರಿಕೆಟ್ ಮ್ಯಾಚ್ ನಡೀತಾ ಇರುವಾಗ ಆದದ್ದು ತನಿಖೆ ಇಲ್ವಾ? ಟೀಮ್ ಇಲ್ವಾ? ಇವರ ಗುಪ್ತಚರ ಯಾಕೆ ಮತ್ತೆ ಇರುವಂಥದ್ದು? ಹೌದು, ಏನು ಗಲಾಟೆ ಆಗಿದೆ ಅಂತೂ ಏನೋ ನಮಗೆ ಬಂದ ಮಾಹಿತಿ ಪ್ರಕಾರ ನಾವು ಕೇಳಿದ ಮಾಡಿ ಕ್ರಿಕೆಟ್ 2 ತಂಡಗಳಿಗೆ ಮ್ಯಾಚ್ ಆಗ್ತಾಯಿತ್ತು. ಟೂರ್ನಮೆಂಟ್ ನಡೀತಾ ಇದ್ದಾಗ ಒಬ್ಬ ಪಾಸ್ ಆಗಿದ್ದಾನೆ. ನೋಡಿ, ಯಾವ ಟೀಮಲ್ಲೂ ಗುರುತಿಸಿದವ ನೋಡಿ, ಅಂಥವರೆಲ್ಲ ಕೂಲಿ ಕಾರ್ಮಿಕರು ಅವರಿಗೆ ಕ್ರಿಕೆಟ್ನ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಆ ಕಡೆ ಎಲ್ಲ ಇರಲಿ. ಯಾವ ಟೀಮಲ್ಲಿ ಆಡಿದವನಂತೂ ಅಲ್ವೇ ಅಲ್ಲ. ಅದರಲ್ಲಿ ಹೋಗಿದ್ದಾನೆ. ಹೋದಾಗ ಅವನನ್ನು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಹೊಡೆದಿದ್ದಾರೆ. ಇದು ಕಾರಣ ಅಂತ ಹೇಳ್ತಾರೆ. ಬೇರೇನೂ ಗೊತ್ತಿಲ್ಲ ನಮಗೆ. ಇದನ್ನು ತನಿಖೆ ಮಾಡಬೇಕಾದವರು ಪೊಲೀಸರು. ಅಲ್ಲಿ ಯಾವ ತಂಡ ಆಡ್ತಾ ಇತ್ತು, ಯಾವ ಟೂರ್ನಮೆಂಟ್ ಮ್ಯಾಚ್ ನಡೀತಾ ಇತ್ತು, ಯಾವಾಗ ಇದು ಘಟನೆ ನಡೆದಿದೆ, ಯಾರಿಗೆಲ್ಲ ಮಾತುಕತೆ ಆಗಿದೆ, ಎಲ್ಲಿಂದ ಹೋಗಿದ್ದಾನೆ, ಎಲ್ಲಿಂದ ಬಂದಿದ್ದಾನೆ, ಇದರ ಸಂಪೂರ್ಣ ಮಾಹಿತಿ ಪೊಲೀಸರೇ ಹೊರಗೆ ಹಾಕಬೇಕಲ್ಲ. ನಾವೆಲ್ಲಿಂದ ಮಾಡೋದು? ಇದು ಇದಕ್ಕೆ ಒತ್ತಾಯ ಮಾಡೋದು ಒಂದು. ಈಗ ನೀವೇ ಆರೋಪ ಮಾಡಿದ ಹಾಗೆ ಪೊಲೀಸರು ಇದರಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ. ಅವರ ಮೇಲೆ ಏನು ಆಕ್ಷನ್ಗೆ ನೀವು ಒತ್ತಾಯಿಸ್ತೀರಿ? ಅಲ್ಲ, ನಾನು ಈಗಾಗಲೇ ಹೇಳಿದೆ, ಸ್ಥಳೀಯ ಪೊಲೀಸರ ನಿರ್ಲಕ್ಷ್ಯ, ವೈಫಲ್ಯ ಎದ್ದು ಕಾಣ್ತಿದೆ. ತಪ್ಪು ಮಾಹಿತಿಯನ್ನು ಮೇಲಿನ ಅಧಿಕಾರಿಗಳಿಗೆ ಕೊಟ್ಟಿರ್ಬೋದು. ಇದು ಆದ ಕಾರಣ ಅಂಥವರನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕು. ಇನ್ನು ಬರುವ ಅಧಿಕಾರಿಗಳಿಗೆ ಅದು ಪಾಠ ಆಗಬೇಕು ಅಂತ ನಮ್ಮ ಆಗ್ರಹ. ಅದು ಅವರಿಗೆ ಎಲ್ಲಿಂದ ಮಾಹಿತಿ ಬಂದದ್ದು ಗೊತ್ತಿಲ್ಲ. ಅದನ್ನು ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅದು ನಿನ್ನೆ ಈಗ ಮಾತಾಡ್ತಾ ಇದ್ರು ಅಂತ ಹೇಳುವುದನ್ನು ಅವರು ಅಲ್ಲಿ ಹೇಳಿದಾರೇನೋ, ಲೆಕ್ಕ ಮಾಡಿರ್ಬೋದು ಅಷ್ಟೇ. ಪೊಲೀಸ್ ಡಿಪಾರ್ಟ್ಮೆಂಟ್ನ ಯಾವುದೇ ಹೇಳಿಕೆಯಲ್ಲಿ ನೀವು ಹೇಳಿದಂತಹ ಮಾಹಿತಿ ಅಲ್ಲಿಗೆ ಇಲ್ಲ, ಅಲ್ಲಿ ಇಲ್ಲ. ಈಗ ಹೋಮ್ ಮಿನಿಸ್ಟರ್ ಅವರು ಯಾವ ಮಾಹಿತಿ ಹೇಳಿದ್ದಾರೆ ಎಂಬುದರ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಕೇಳಬೇಕಾಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಹೊರವಲಯದ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಿನ್ನೆ ನಡೆದಂತಹ ಒಂದು ಘಟನೆ, ಮೊನ್ನೆ ಆದಿತ್ಯವಾರ ನಡೆದಂತಹ ಒಂದು ಘಟನೆ. ಈ ಘಟನೆ ನಮ್ಮ ಮಾಹಿತಿಗೆ ನಿನ್ನೆ ಬಂದ ನಂತರ ನಾವು ಸಹ ಸ್ವಲ್ಪ ಕಾರ್ಯಪ್ರವೃತ್ತರಾಗಿ ಒಬ್ಬ ವಲಸೆ ಕಾರ್ಮಿಕ ಹತ್ಯೆಯ ಬಗ್ಗೆ ನಾವು ಸಹ ಈ ರೀತಿ ಆಗಬಾರ್ದು ಅನ್ನೋ ಖೇದಕಾರವನ್ನು ವ್ಯಕ್ತಪಡಿಸಿ ನಾವು ಸಹ ಸ್ವಲ್ಪ ಇದರ ಹಿಂದೆ ನಾವು ಓಡಾಡಿದಂಥ ಸಂದರ್ಭದಲ್ಲಿ ನಮಗೆ ಬಂದ ಮಾಹಿತಿಯ ಪ್ರಕಾರ ಇದೆ, ನಿನ್ನೆ ಒಂದು ಭಟ್ರಕೋಡಿಯಲ್ಲಿ ಗ್ರೌಂಡ್ನಲ್ಲಿ ಮ್ಯಾಚ್ ಇತ್ತು. ಆ ಮ್ಯಾಚ್ ನಡೆದದ್ದು ಬೆಲ್ಟ್ ಏರಿಯಾದ ಮ್ಯಾಚ್, ಅಂದರೆ ಆ ಸರೌಂಡಿಂಗ್ನವರಿಗೆ ಮಾತ್ರ ಇದ್ದಂತಹ ಮ್ಯಾಚ್. ಹೊರಗಿನವರು ತುಂಬ ಸಂಖ್ಯೆಯಲ್ಲಿ ಯಾರೂ ಬಂದಿರಲಿಲ್ಲ, ಹೊರಗಿನ ತಂಡಗಳು ಇರಲಿಲ್ಲ ಅನ್ನೋದು ವಿಚಾರ. ಪೊಲೀಸರು ಏನು ಮಾಡಿದ್ದಾರೆ, ಲುಕೌಟ್ ನೋಟಿಸನ್ನು ನಿನ್ನೆ ಜಾರಿಗೊಳಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ನಂತರ ಲುಕೌಟ್ ನೋಟಿಸನ್ನು ಜಾರಿಗೊಳಿಸಿದ್ದಾರೆ. ಏನಂತ ಹೇಳಿದರೆ, ಒಂದು ಅನಾಥ ಶವ ಪತ್ತೆಯಾಗಿದೆ. ಅನಾಥ ಶವ ಪತ್ತೆಯಾಗುವುದಕ್ಕೆ ಕಾರಣಗಳೇನು ಮತ್ತು ಯಾವ ಸಂದರ್ಭದಲ್ಲಿ ಈ ವ್ಯಕ್ತಿ ಮರಣಪಟ್ಟಿರ್ಬೋದು ಅಂತ ಹೇಳಿದ್ದಾರೆ. ಅದರಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ, ಮಧ್ಯಾಹ್ನ 2:30ಯಿಂದ 5:30 ಒಳಗೆ ಈ ವ್ಯಕ್ತಿ ಮರಣಪಟ್ಟಿರ್ಬೋದು. ಅಮಲು ಪದಾರ್ಥ ಸೇವಿಸಿ ಅಥವಾ ಇತರರು ಹಲ್ಲೆ ನಡೆಸಿ ಮಾಬ್ ಅಟ್ಯಾಕ್ ಆಗಿ ಈ ವ್ಯಕ್ತಿ ಸತ್ತಿರುವ ಬಗ್ಗೆ ಸಂಶಯಗಳಿವೆ ಅನ್ನೋದನ್ನು ಲುಕೌಟ್ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಈ ಲುಕೌಟ್ ನೋಟಿಸ್ ಬಂದದ್ದು ನಿನ್ನೆ ಮಧ್ಯಾಹ್ನ ನಂತರ ನಮಗೆ ಪೊಲೀಸ್ ಅಧಿಕಾರಿಗಳಿಂದ ನಮಗೆ ಸಿಕ್ತು, ಅಥವಾ ಮಾಧ್ಯಮದಲ್ಲೂ ಸಹ ಅದು ಬಂದಿದ್ದ ನಮಗದು ಸಿಕ್ತು. ನಾವು ಹೇಳುವಂಥದ್ದು, ಈ ಮಧ್ಯಾಹ್ನ 2:30ಯಿಂದ 5:30 ಒಳಗೆ ಒಂದು ಘಟನೆ ನಡೆಯುವುದಾದರೆ, ಇವಾಗ ಆ ವ್ಯಕ್ತಿ ಆ ಕುಡುಪು ಪ್ರದೇಶಕ್ಕೆ ಬರಬೇಕಾದ್ರೆ, ಈಗ ಅಮಲು ಪದಾರ್ಥ ಸೇವಿಸಿರಬೇಕಾದ್ರೆ, ಅಲ್ಲೆಲ್ಲೂ ಅಮಲು ಪದಾರ್ಥ ಸೇವಿಸಲಿಕ್ಕೆ ಯಾವುದೇ ವೈನ್ ಶಾಪ್ ಆಗಲಿ ಯಾವುದೇ ಬಾರ್ ಆಗಲಿ ಆ ಸರೌಂಡಿಂಗಲ್ಲಿಲ್ಲ. ಅವನು ಬರಬೇಕಾದ್ರೆ ಒಂದು ವಾಮಂಜೂರಿಗೆ ಹೋಗಬೇಕು ಅಥವಾ ಈ ಕಡೆ ಕುಲಶೇಖರಕ್ಕೆ ಬರಬೇಕು. ಆ ವ್ಯಕ್ತಿ ಅಲ್ಲಿ ಪಾಸ್ ಆಗಬೇಕಾದ್ರೆ ಆ ವ್ಯಕ್ತಿ ರೈಲ್ವೆ ಇಲಾಖೆ, ಯಾಕಂದರೆ ಅಲ್ಲಿಂದ ಸ್ವಲ್ಪ ಹತ್ತಿರದಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ, ಅಲ್ಲಿ ಏನೋ ರಿಪೇರಿ ವರ್ಕ್ ನಡೀತಾ ಇದ್ದರೆ ಅಲ್ಲಿಂದ ಬರಬೇಕು. ಅಥವಾ ಆ ವ್ಯಕ್ತಿ ಈ ಕಡೆ ಹೈವೇದ ಕೆಲಸ ನಡೀತಾ ಇದೆ, ಯಾವುದು ನಮ್ಮ ಕುಲಶೇಖರದಿಂದ ಕಾರ್ಕಳಕ್ಕೆ ಹೋಗುವ ಹೈವೇ ಕೆಲಸ ನಡೀತಾ ಇದೆ, ಆ ವ್ಯಕ್ತಿ ಯಾರಾದರೂ ಬಂದಿರಬೇಕು. ಅಥವಾ ಸರೌಂಡಿಂಗಲ್ಲಿ ಎಲ್ಲೋ ಕೆಲಸ ಮಾಡುವ ವ್ಯಕ್ತಿ ಅಲ್ಲೆಲ್ಲೋ ಬಾಡಿಗೆಗಿದ್ದು ಅಥವಾ ಇದ್ದಂಥ ವ್ಯಕ್ತಿ ಆ ಸ್ಪಾಟಿಗೆ ಮ್ಯಾಚ್ ನೋಡಲಿಕ್ಕೂ ಬಂದಿರಬೇಕು. ಬೇರೆ ಯಾವುದೇ ಒಂದು ದಾಳಿ ನಡೆಸುವ ಅಥವಾ ಗಲಾಟೆ ಮಾಡುವ ಉದ್ದೇಶದಿಂದ ಆ ವ್ಯಕ್ತಿ ಅಲ್ಲಿಗೆ ಬಂದಿರಲಿಕ್ಕೆ ಸಾಧ್ಯವೇ ಇಲ್ಲ.
ಈ ಪ್ರಕರಣ ನಡೆದದ್ದು ಗ್ರೌಂಡ್ನ ಪಕ್ಕದಲ್ಲಿ ಅವನು ಗ್ರೌಂಡಲ್ಲಿ ಪಾಸ್ ಆಗಿದ್ದಾನೆ. ಪಾಸ್ ಆಗುವಾಗ ಒಬ್ಬ ಆಟಗಾರ ಪ್ರಶ್ನಿಸಿದ್ದಾನೆ. ಪ್ರಶ್ನೆ ಮಾಡೋ ಸಂದರ್ಭ ಎಲ್ಲ ಆಟಗಾರರು ಸೇರಿ ಪ್ರಶ್ನಿಸಿದ ಮೇಲೆ ಗಲಾಟೆ ಮಾಡಿದ್ದಾರೆ, ಹೊಡೆದಿದ್ದಾರೆ. ಆದರೆ ಅವನು ಬಾಡಿಯನ್ನು ತಗೊಂಡೋಗಿ ಹಾಕಿದ್ದು ಒಂದು 100-150 ಮೀಟರ್ ದೂರದಲ್ಲಿ ನಡೆದುಕೊಂಡು ಹೋಗುವ ರಸ್ತೆ ಬದಿಯಲ್ಲಿ ಹಗಲೊತ್ತಿಗೆ, ರಾತ್ರಿ ಅಲ್ಲ ಹಗಲೊತ್ತಿಗೆ ತಗೊಂಡೋಗಿ ಹಾಕಿದ್ದಾರೆ. 5:15 ಪೊಲೀಸರು ಬಂದಿದ್ದಾರೆ. 5:15 ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ, ಪೊಲೀಸರು ಬಂದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದು ಈ ರೀತಿ ಅಮಾನುಷ ಕೃತ್ಯ ನಮ್ಮ ಜಿಲ್ಲೆಗೆ ಆಗಬಾರ್ದಿತ್ತು. ಈ ಮಣಿಪುರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಇಂಥ ಘಟನೆಗಳು ನಡೆದಿವೆ. ಅಲ್ಲಿ ಆಹಾರಕ್ಕಾಗಿ ಇತರ ವ್ಯವಸ್ಥೆಗಾಗಿ ಏನಾದ್ರು ಮಾಡಿದಾಗ ಹಲ್ಲೆಗಳು ನಡೆದಿದ್ದಿದೆ. ನನಗೀಗ ಒಂದು ಅವನ ಐಡೆಂಟಿಫಿಕೇಶನ್ ಇನ್ನೂವರೆಗೆ ಸಿಕ್ಕಿಲ್ಲ. ಪೊಲೀಸರಿಗೂ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಿಲ್ಲ. ನೀವು ಹೇಳ್ತಾ ಇದ್ರಿ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ರೈಲ್ವೆ ಇದರಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀಬೇಕಾದ್ರು ಅಥವಾ ರೈಲ್ವೆ ಇಲಾಖೆ ಯಾರೇ ವರ್ಕರ್ ಬರಬೇಕಾದ್ರೂ ಅವ್ರ ಹತ್ರ ಆಧಾರ್ ಕಾರ್ಡ್ ಅದು ಏನಾದ್ರೂ ಒಂದು ಐಡೆಂಟಿಫಿಕೇಶನ್ ತಗೊಂಡಿರ್ತಾರೆ. ಅದು ಬೇಕಾದ್ರೆ ಸರಿ ಅಲ್ಲ, ನಾವು ಅದನ್ನ ಈಗ ನಮಗೆ ಮಾಹಿತಿ ಬಂದ ನಂತರ ಲುಕೌಟ್ ನೋಟಿಸ್ ಅನ್ನು ನಾವು ಸೆಂಟ್ರಲ್ ಲೇಬರ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು, ನಾನೇ ಖುದ್ದಾಗಿ ಕಳಿಸಿದ್ದೇನೆ, ಸ್ಟೇಟ್ ಲೇಬರ್ನ ಅಧಿಕಾರಿಗೂ ಕಳಿಸಿದ್ದೇನೆ. ಎಲ್ಲಿ ತನಕ ಅಂದ್ರೆ ಅವರ ತಮ್ಮ ಇಂಪ್ರೆಷನ್ಸ್ ಆಧಾರ್ ಕಾರ್ಡ್ ಅಲ್ಲಿ ಹೌದು. ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಒಬ್ಬ ಡೈರೆಕ್ಟ್ ಕಾಂಟ್ರಾಕ್ಟ್ ಕೆಲಸ ಮಾಡುವವನು ಇನ್ನೊಬ್ಬರಿಗೆ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ ಕೊಟ್ಟಿರ್ತಾನೆ. ಅವನು ಸಬ್ ಕಾಂಟ್ರಾಕ್ಟ್ ಮಾಡುವವನು ಎಂಟ್ರಿ ಮಾಡಿರ್ತಾನೆ ಇಲ್ವಾ ಅನ್ನೋದ್ರ ಬಗ್ಗೆ ಸಮ್ ಇಂಪ್ರೆಷನ್ ಅಥವಾ ಯಾವುದೇ ಇದಕ್ಕೆ ನಿಮಗೆ ಆಧಾರ್ ಕಾರ್ಡ್ ಇದಕ್ಕೆ ಪೋರ್ಟಲಿಗೆ ಹೋಗ್ಕೊಂಡು ಅದನ್ನ ತಮ್ಮ ಇಂಪ್ರೆಷನ್ ಕೊಟ್ರೆ ದೇಶದ ಯಾವ ಭಾಗದಲ್ಲಾದ್ರೂ ಆತ ಆಧಾರ್ ಕಾರ್ಡ್ ಮಾಡಿದ್ರೆ ಅದು ಐಡೆಂಟಿಫೈ ತೋರಿಸ್ತದೆ. ಆತನ ಹತ್ರ ಐಡೆಂಟಿಫಿಕೇಶನ್ ಆಧಾರ್ ಕಾರ್ಡು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಅವನ ಕಿಸೆಯಲ್ಲಿ ಅಥವಾ ಸಿಗ್ಲಿಲ್ಲ ಆದ್ರೂ ನಿಮ್ಮ ತಮ್ಮ ಇಂಪ್ರೆಷನ್ ಅನ್ನ ಇದಕ್ಕೆ ಪೋರ್ಟಲ್ ಅಲ್ಲಿ ಹಾಕಿದಾಗ ಅದು ಮ್ಯಾಚ್ ಆಗುವಂತ ಯಾವುದೇ ವ್ಯಕ್ತಿ ಇಡೀ ದೇಶದಲ್ಲಿ ಇದ್ರೆ ಅದು ತೋರಿಸ್ತದೆ. ಇಲ್ಲ ಇಲ್ಲ ಅಂತ ಹೇಳಿದ್ರೆ ಈಗ ಅದನ್ನು ಈಗ ಎಲ್ಲಿಂದ ಬಂದಂತ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಅದೇ ವ್ಯಕ್ತಿ, ಈಗ ನಾವು ಹೇಳೋದು ವ್ಯಕ್ತಿ ಯಾರು ಎಲ್ಲಿಂದ ಅನ್ನೋದಕ್ಕಿಂತ ಅದು ಸಹ ಹೌದು. ಈಗ ಹೇಗೆ ನಮಗೂ ಸಹ ಗೊತ್ತಾಗುದಿಲ್ಲಲ್ಲ. ಎಲ್ಲಿ ಆ ಏರಿಯಾದಲ್ಲಿ ಎಲ್ಲಿ ಆದ್ರೂ ಸಹ ಆತ ನಾವು ಹೆಚ್ಚಾಗಿ ಆಗಿದ್ರೆ ಅಥವಾ ಯಾವ್ದಾದ್ರು ಕಾಲೇಜಲ್ಲಿ ಇದ್ರೆ ಅಲ್ಲಿ ಅವರಾದ್ರೂ ಐಡೆಂಟಿಫೈ ಮಾಡಬಹುದಾಗಿತ್ತು. ಹೌದು. ನಾವು ಅಲ್ಲಿ ಲೋಕಲ್ ಆಗಿ ಹೈವೇ ಕೆಲಸ ಮಾಡುವ ಕಾಂಟ್ರಾಕ್ಟ್ ಗುತ್ತಿಗೆದಾರರಿಗೂ ಮಾಹಿತಿ ಕೊಟ್ಟಿದ್ದೇವೆ. ನಿಮ್ಮಲ್ಲಿ ಯಾರು ಇದ್ರೆ, ನಿಮ್ಮ ಕಂಪನೀಸ್ ಇದ್ರೆ ಅದ್ರ ಮಾಹಿತಿ ಕೊಡಿ. ಯಾಕಂದ್ರೆ ನಮ್ಮ ಸಹ ಜವಾಬ್ದಾರಿ ಇರ್ತದೆ. ಇಲ್ಲಿ ಅವರ ಮೃತದೇಹ ಇರುವಾಗ ಅದನ್ನು ಯಾರಿಗಾರು ಮುಟ್ಟಿಸುವಂಥದ್ದು, ಅದನ್ನು ಸಹ ನಾವು ಕೊಟ್ಟಿದ್ದೇವೆ. ಪ್ಲಸ್ ನಾವು ಇತರೆ ಅಧಿಕಾರಿಗಳು, ರೈಲ್ವೆ ಅಧಿಕಾರಿಗಳಿಗೂ ಕೊಟ್ಟಿದ್ದೇವೆ. ನಾವು ಹೇಳುವಂಥದ್ದು ಇಂಥ ಒಂದು ಹಲ್ಲೆಗಳು ಜಿಲ್ಲೆಯಲ್ಲಿ ಆಗಬಾರ್ದು. ಜಿಲ್ಲೆಯಲ್ಲಿ ಕಾರ್ಮಿಕರಿಗೋಸ್ಕರ ಕೆಲಸ, ನಾವೆಲ್ಲ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಅತಿ ಬುದ್ಧಿವಂತರು, ಶಿಕ್ಷಣವನ್ನು ಪಡೆದಿದ್ದೇವೆ. ನಾವು ಯಾವ ಕೆಲಸ ಮಾಡೋದಂದರೆ ಕೇವಲ ವೈಟ್ ಕಾಲರ್ ಕೆಲಸಗಳನ್ನು ಮಾತ್ರ ನಾವು ಆರಿಸಿ ಹೋಗುವಂಥದ್ದು. ನಮಗೆ ಈ ತೋಟದ್ದು, ಗದ್ದೆದ್ದು ಅಥವಾ ರೋಡಿದ್ದು, ಮಣ್ಣಿದ್ದು ಕೆಲಸ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಮಕ್ಕಳು ಸಹ ಮಾಡಿದ್ರೆ ನಾವು ಸಹ ಮಾಡಿದ್ರು. ಇದು ಸಮಾಜಕ್ಕೆ ಗೊತ್ತಿರುವಂಥ ಸತ್ಯ. ಆಗ ನಾವು ಹೊರಗಡೆಯಿಂದ ಕೆಲಸಕ್ಕೆ ಬರುವಂಥವರನ್ನು ನಾವು ಈ ರೀತಿ ನಡೆಸ್ಕೊಂಡ್ರೆ ನಾವು ಎಲ್ಲಿಗೆ ಹೋಗ್ತೇವೆ? ಮತ್ತು ಇದರಲ್ಲಿ ಈ ಹಲ್ಲೆಯಲ್ಲಿ ಪ್ರಭಾವಿಗಳಿದ್ದಾರೆ, ಆ ಸ್ಥಳದಲ್ಲಿ ಇದ್ದಂಥ ಪ್ರಭಾವಿಗಳಿದ್ದಾರೆ, ಅವರನ್ನು ಬಂಧಿಸಬೇಕು ಅನ್ನೋದು ನಮ್ಮ ಒತ್ತಾಯ.